2016ರಲ್ಲಿ ನಾವು ಸಿವಿಲ್ ಕೋರ್ಟಲ್ಲಿ ವ್ಯಾಜ್ಯವನ್ನು ಹೂಡಿರ್ತೀವಿ. ನೋಡ್ಬಿಟ್ಟು ಸರ್ ನಮ್ಮ ಯಾರೋ ವೀಡಿಯೋ ಮಾಡ್ತಾರೆ ಹಂಗೆ ಹೇಳಿದರು. ಕರೆದ್ಬಿಟ್ಟು ಅಲ್ಲಿ ಪಿ ಜಿ ಇದೆ ಹೊರಗಡೆ, ಪಿ ಜಿಯಲ್ಲಿ ಹೊಡೆದ್ರು. ಮೂಲ ಜಮೀನ್ದಾರರು ಹೊರತುಪಡಿಸಿ ಮಧ್ಯವರ್ತಿಗಳ ಹಾವಳಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನಮಗೆ ಮೊಬೈಲು ಎಷ್ಟು ಪೇವ್ರು ಕಿತ್ಕೊಂಡು ಹೋಗಿದ್ದಾರೆ. ಮೊಬೈಲು ಅವ್ರ ಹತ್ರನೇ ಇದೆ. ನಮ್ಗೆ ಹೈಕೋರ್ಟಲ್ಲಿ ಸ್ಟೇ ಇದ್ದರೂ ಸಹ ಒಂದು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ನಮಗೆ ಕೊಡಬಾರ್ದು ಹಿಂಸೆ ಕೊಡ್ತಾ ಇದ್ದಾರೆ. ಬಾಬಾ ಸಾಹೇಬ್ರ ಹೆಸರನ್ನು ಯೂಸ್ ಮಾಡಿಕೊಂಡು ದೌರ್ಜನ್ಯ ಮಾಡಬೇಡಿ ಅಂತ ಕೇರಳ ಮುಸ್ಲಿಮ್ಸ್ಗಳ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ಈ ಕೇರಳ ಮುಸ್ಲಿಮ್ಸ್ ಹೊರ ರಾಜ್ಯದಿಂದ ಬಂದು ಇಲ್ಲಿ ದೌರ್ಜನ್ಯ ಮಾಡೋ ಥರ ಆಗಿದೆ. ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ನಂತರ ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು. ಈ ಒಂದು ಭೂಮಿಗಳ ಬೆಲೆ ಗಗನಕ್ಕೆ ಏರ್ತಾ ಇದ್ದಂತೆ ಸಹಜವಾಗಿಯೇ ವಾದ ವಿವಾದಗಳು, ವ್ಯಾಜ್ಯಗಳು, ಹಾಗೆಯೇ ಸಂಬಂಧಗಳು ಕೂಡ ಈ ಒಂದು ಭೂಮಿಗಳಿಂದ ಅಳಿಸಿ ಹೋಗುವಂತಹ ಸ್ಥಿತಿಗೆ ಬಂದು ತಲುಪಿದೆ. ಅಂತಹದ್ದೇ ಒಂದು ಜಮೀನು ಹಲವು ವರ್ಷಗಳಿಂದಲೂ ಕೂಡ ವಿವಾದದಲ್ಲಿತ್ತು. ಈಗ ಪೊಲೀಸ್ನವರು ಆ ಒಂದು ವಿವಾದಿತ ಸ್ಥಳಕ್ಕೆ ಮೂಗು ತೂರಿಸ್ತಾ ಇದ್ದಾರೆ, ಅನಗತ್ಯವಾದಂತ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅದು ನ್ಯಾಯಾಲಯದ ಮೆಟ್ಟಿಲೇರಿದೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ನಾವು ಕಾವಲಿಗೆ ಆಗ್ತಂತವ್ರು, ಅಂದ್ರೆ ನಾವು ಯಾವ ಒಂದು ಜಮೀನು ನಾವು ನಮ್ಮ ಸುಪರ್ದಿಯಲ್ಲಿದೆ, ಹಲವು ದಶಕಗಳಿಂದಲೂ ಕೂಡ ನಮ್ಮ ಸುಪರ್ದಿಯಲ್ಲಿದ್ದು, ಈಗ ಅಲ್ಲಿ ಯಾರಾದ್ರೂ ಮೂರನೇ ವ್ಯಕ್ತಿಗಳು ಆ ಒಂದು ವಿವಾದಿತ ಪ್ರದೇಶಕ್ಕೆ ಬಂದಾಗ ಅದನ್ನ ವಿಡಿಯೋ ಮಾಡಿ ನಮಗೆ ಕಳಿಸ್ಕೊಡು ಅಂತೇಳಿ ಮಾಲೀಕರೇ ಓರ್ವ ವ್ಯಕ್ತಿಯನ್ನ ನೇಮಿಸಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ನವರು ಖಾಸಗಿ ವ್ಯಕ್ತಿಗಳೊಂದಿಗೆ ಆ ಒಂದು ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಅದನ್ನ ಚಿತ್ರೀಕರಿಸಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ACP ಅವರು ಯಾರು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರು ಆ ವ್ಯಕ್ತಿ ಮೇಲೆ ದರ್ಪವನ್ನ ಮೆರೆದಿದ್ದಾರೆ. ಆ ವ್ಯಕ್ತಿಯನ್ನ PG ಒಂದರಲ್ಲಿ ಕೂಡ ಹಾಕಿ ಮೊಬೈಲ್ ಅನ್ನ ಕಸ್ಕೊಂಡು ಆ ವ್ಯಕ್ತಿಯ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಆ ಜಮೀನಿನ ಮಾಲೀಕರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಗಂಭೀರವಾದಂತ ಆರೋಪಗಳನ್ನ ಮಾಡಿದ್ದಾರೆ. 2016ರಲ್ಲಿ ನಾವು ಸಿವಿಲ್ ಕೋರ್ಟಲ್ಲಿ ವ್ಯಾಜ್ಯವನ್ನು ಹೂಡಿರ್ತೀವಿ. 2016ರಿಂದ ಇವತ್ತಿನ ತನಕ ಏನು ನಡೀತಾ ಇದೆ ವ್ಯಾಜ್ಯ, ಇಲ್ಲಿ ಬಂದಾಗಲೆಲ್ಲ ನಮಗೆ ಈ ಮೂಲ ಜಮೀನ್ದಾರರು ಹೊರತುಪಡಿಸಿ ಮಧ್ಯವರ್ತಿಗಳ ಹಾವಳಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನಮಗೆ ಇಲ್ಲಿ ಕೋರ್ಟಲ್ಲಿ ಸ್ಟೇ ಇದ್ರೂ ಸಹ ನಮಗೆ ಬಂದು ಸುಮ್ಮನೆ ಕಾನೂನು ಪೊಲೀಸವ್ರನ್ನ ಕರ್ಕೊಂಡು ಬಂದು ಸುಮ್ಮನೆ ಬರೀ ಟಾರ್ಚರೇ ಆಗೋಯ್ತು. 2016ರಿಂದ ಇಲ್ಲಿ ತನಕ ನಮ್ಗೆ ಬರೀ ಟಾರ್ಚರೇ ಆಗೋಯ್ತು. 2022ರಲ್ಲಿ ನಮ್ಮ ಸ್ನೇಹಿತರಾದ ಶಂಕರ್ ಅವ್ರಿಗೆ ಕರೆದು ನಾನು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಕರೆದು ನಾನು ಅವ್ರನ್ನ ಕೇಳಿದಾಗ ಅವ್ರು ನಮ್ಮ ಸಹಾಯಕ್ಕೆ ಬಂದು ಅವ್ರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಇದ್ರ ಪರವಾಗಿ ನಾನು ಅವ್ರಿಗೆಲ್ಲ ಡಿಸ್ಕಸ್ ಮಾಡಿ ಇದೆಲ್ಲ ಹೇಳಿದಾಗ ನನಗೆ ಕಾನೂನು ಬಗ್ಗೆ ಸ್ವಲ್ಪ ಅರಿವು ಮೂಡಿಸಿ ಯಾವ ಥರ ಏನು ಮಾಡಬೇಕು ಅಂತ ನಾನು ಇದುವರೆಗೂ ಮಾಡಿದ್ದೀನಿ. ಈಗ ನಮ್ಗೆ ಹೈಕೋರ್ಟಲ್ಲಿ ಸ್ಟೇ ಇದ್ದರೂ ಸಹ ಸುಮ್ಮನೆ ಬಂದು ನಮಗೆ ಪೊಲೀಸವ್ರಿಗೆ ಕರ್ಕೊಂಡು ಬಂದು ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟು ನಮಗೆ ಕೊಡಬಾರ್ದು ಹಿಂಸೆ ಕೊಡ್ತಾ ಇದ್ದಾರೆ. ನನಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಬಡವ್ರಿಗೆ ಎಲ್ಲೂ ನ್ಯಾಯನೇ ಇಲ್ದಂಗೆ ಆಗ್ಬಿಟ್ಟಿದೆ. ಈಗ ಅವ್ರು ಮಾಡ್ತಾ ಇರೋದು ಏನು ಅಂದರೆ ಬಡವ್ರಿಗೆ ನ್ಯಾಯನೇ ಇಲ್ಲ, ಎಲ್ಲೂ ಆ ಥರ ಮಾಡ್ತಾ ಇದ್ದಾರೆ. ನಾವು ಮೊದಲು ಸ್ಟೇಷನ್ಗೆ ಬಂದರು, ಇನ್ಸ್ಪೆಕ್ಟ್ರ್ ಹತ್ರ ಕಂಪ್ಲೇಂಟ್ ಕೊಟ್ಟರು, ನಾವು ಅವ್ರಿಗೆ ಹೋಗಿ ಎಲ್ಲ ತಿಳಿಸಿ ಈ ಥರ ಸ್ಟೇ ಇದೆ ಅಂತ ಬಂದ್ವಿ. ಅದಾದಮೇಲೆ DCP ಸಾಹೇಬ್ರ ಹತ್ರ ಹೋದರು, ಅಲ್ಲಿ ಕಂಪ್ಲೇಂಟ್ ಕೊಟ್ಟರು, ಅಲ್ಲೂ ಹೋಗಿದ್ದೆ, ಅಲ್ಲೆಲ್ಲ ಮಾತಾಡ್ಕೊಂಡು ಬಂದೆ. ಈಗ 1ನೇ ತಾರೀಕು ACP ಹತ್ರ ಹೋಗಿ ACP ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಟ್ಟು ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಜಾಗ ಹತ್ರ ಕರ್ಕೊಂಡು ಬಂದು ಇದೆಲ್ಲ ತೋರಿಸ್ಬೇಕಾದ್ರೆ ಇಲ್ಲಿ ನಮ್ಮ ಬೀದಿ ವ್ಯಾಪಾರಿಗಳೊಬ್ಬರು ನನಗೆ ಫೋನ್ ಮಾಡಿ ತಿಳಿಸ್ತಾರೆ, ಈ ಥರ ಬಂದು ಇದು ಮಾಡ್ತಾ ಇದ್ದಾರಣ್ಣ, ಯಾರೋ ಪೊಲೀಸವ್ರು ಬಂದಿದ್ದಾರೆ, ಅವ್ರ ಜೊತೆ ಜಮೀನು 4 ಜನ ಯಾರೋ ಬಂದಿದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ ಅಂದಾಗ ನಾನು ಅವ್ರಿಗೆ ಹೇಳ್ತೀನಿ, ಅದು ಯಾರು ಬಂದಿದ್ದಾರಪ್ಪ ಒಂದು ವೀಡಿಯೋ ಮಾಡ್ಕೊ ಅಂತ ಹೇಳ್ತೀನಿ. ಆ ವೀಡಿಯೋ ಮಾಡ್ಕೊ ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ, ಅವ್ರು ವೀಡಿಯೋ ಮಾಡಬೇಕಾದ್ರೆ ಅದನ್ನು ನೋಡಿ ಪೊಲೀಸವ್ರ ಜೊತೆ ಇರೋರು ವೀಡಿಯೋ ಮಾಡ್ತಿದ್ದಾರೆ ಅಂತೇಳಿ ಅವ್ರನ್ನ ಹತ್ರ ಬಂದು ಅವ್ರನ್ನ ಹೊಡೆದು ಅವ್ರ ಹತ್ರ ಇರೋ ಫೋನೆಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಕಿತ್ಕೊಂಡು ಹೋದ್ಮೇಲೆ ನಾವು ಏನು ಮಾಡಬೇಕು ಕಾನೂನು ರೀತಿಯಲ್ಲಿ ಎಲ್ಲ ಮಾಡಿದ್ದೀವಿ. ಮಾಡಿ ಇವತ್ತು ನಮಗೆ ನ್ಯಾಯ ಬೇಕು ಅಂತ ನಾವು ನಿಮ್ಮ ಮಾಧ್ಯಮದ ಮುಂದೆ ಬಂದು ಕೇಳ್ಕೊಳ್ತಾ ಇದ್ದೀವಿ. ಏನಿದೆಯೋ ನಮಗೆ ನ್ಯಾಯ ದೊರಕಿಸ್ಕೊಡ್ಲಿ. ಕಾನೂನಲ್ಲಿ ಯಾವ ರೀತಿ ನಡೆಯುತ್ತೋ ಆ ರೀತಿ ಆಗಲಿ. ನಾವು ಕಾನೂನಿನ ಚೌಕಟ್ಟಿನಲ್ಲೇ ಇದ್ದೀವಿ, ಕಾನೂನು ಬಿಟ್ಟು ಹೊರಗಡೆ ಹೋಗ್ತಾ ಇಲ್ಲ. ಎಲ್ಲ ಹತ್ರ ನಡೀತಿದೆ. ಈಗ ನಮ್ಮದು ಅಲ್ಲ ಅವ್ರದ್ದು ಅಲ್ಲ, ಇದು ಕೋರ್ಟ್ ಯಾರಿಗೆ ಇದು ಮಾಡ್ತದೋ ಅವ್ರಿಗೆ ಅವರು ಅದರ ಇದು ತಗೊಳ್ಬೋದು, ಜಮೀನನ್ನ ಹದ್ಬಸ್ಸಿಗೆ ತಗೊಳ್ಬೋದು. ಈಗ ಕೋರ್ಟಲ್ಲಿ ನಡೀತಾ ಇದೆ. ಸದ್ಯಕ್ಕೆ ನಮಗೇನಿದೆಯೋ ನಮಗೆ ಕಾನೂನಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ಬೆದರಿಸೋದು ಅಂದರೆ ಎಲ್ಲರೂ ಕರೆದಿದ್ದಾರೆ ಸರ್. ಇನ್ಸ್ಪೆಕ್ಟ್ರು ಕರೆದ್ರು, ನಾವು ಹೋಗಿದ್ವಿ, ಅವ್ರಿಗೇನಿದೆಯೋ ದಾಖಲಾತಿ ಒದಗಿಸಿದ್ವಿ. ಅವರು ಎಲ್ಲ ನೋಡಿಬಿಟ್ಟು ಆಯಿತು ಅಂತ ಹೇಳಿದ್ರು. ಮತ್ತು DCP ಅವ್ರ ಹತ್ರ ಹೋದರು.
DCP ಅವ್ರಿಗೂ ನಾವು ಹೋಗಿ ನಮ್ಮ ದಾಖಲಾತಿ ತೋರಿಸಿ ನಾವು ಬಂದು ಎಲ್ಲ ಹೇಳಿ ಬಂದ್ವಿ. ಅವರು ನಾನೆಲ್ಲ ಪರಿಶೀಲನೆ ಮಾಡಿ ಕರಿತೀನಪ್ಪ ಹೇಳ್ತೀನಿ ಅಂತೇಳಿ ಕಳಿಸಿದ್ರು. ಅದಾದಮೇಲೆ ಈಗ ನೆಕ್ಸ್ಟ್ ACP ಅವ್ರ ಹತ್ರ ಹೋಗಿದ್ದಾರೆ. ಅವರು ಈ 1ನೇ ತಾರೀಕು ಸಂಜೆ ಬಂದಿದ್ರಂತೆ. ಬಂದು ಇಲ್ಲೆಲ್ಲ ನೋಡಿ ಅವ್ರು 4 ಜನದ ಜೊತೆ ಸೇರಿಕೊಂಡು ಇಲ್ಲಿ ಏನಾಗಿದೆ ಅಂದರೆ ಕೇರಳ ಮುಸ್ಲಿಮ್ಸ್ಗಳು ಅವಳಿ ಜಾಸ್ತಿ ಆಗಿಬಿಟ್ಟಿದೆ. ಈ ಕೇರಳ ಮುಸ್ಲಿಮ್ಸ್ ಹೊರ ರಾಜ್ಯದಿಂದ ಬಂದು ಇಲ್ಲಿ ದೌರ್ಜನ್ಯ ಮಾಡೋ ಥರ ಆಗಿದೆ. ನಾವು ಮೂಲ ವಾಸಿಗರಾಗಿ ನಾವು ಎಲ್ಲಿಂದನೋ ಬಂದಿರೋರಿಗೆ ಭಯ ಬಿದ್ದು ಓಡೋಗೋ ಥರ ಆಗಿಬಿಟ್ಟಿದೆ. ಈ ಜಮೀನಿನ ಮಾಲೀಕರಾಗಿ ಇವತ್ತಿನವರೆಗೂ ಮುಂದೆ ಬಂದು ಯಾವುದೇ ರೀತಿ ಚಟುವಟಿಕೆ ಮಾಡ್ತಾ ಇಲ್ಲ. ಎಲ್ಲ ಮಧ್ಯವರ್ತಿಗಳೇ ಈ ಕೇರಳ ಮುಸ್ಲಿಮ್ಸು ಕೆಲವರು ಇದ್ದಾರೆ. ಅವ್ರು ಬಂದು ಇಲ್ಲಿ ಸುಮ್ಮನೆ ಅವರ ದುಡ್ಡು ಇದು ಅವ್ರ ಇನ್ಫ್ಲೂಯೆನ್ಸು ಯೂಸ್ ಮಾಡಿ ಪೊಲೀಸವ್ರನ್ನ ಇಟ್ಕೊಂಡು ನಮ್ಮನ್ನು ಬೆದರಿಸ್ಕೊಂಡು ತುಂಬ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ. ಇನ್ನು ಈ ಒಂದು ವಿವಾದಿತ ಪ್ರದೇಶದಲ್ಲಿ ಈಗಾಗಲೇ OS ನಂಬರ್ ಅನ್ನು ಕೂಡ ಹಾಕಲಾಗಿದೆ. ಇದೊಂದು ವಿವಾದಿತ ಅಂತೇಳಿ ನಮಗೂ ಕೂಡ ಗೊತ್ತಿದೆ. ನ್ಯಾಯಾಲಯದ ಸುಪರ್ದಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಪೊಲೀಸರು ಖಾಸಗಿ ವ್ಯಕ್ತಿಗಳೊಂದಿಗೆ ಬಂದದ್ದಾದ್ರೆ ಹಾಗೆಯೇ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದು ತಪ್ಪೇನಿತ್ತು, ಅವರ ಮೇಲೆ ದೌರ್ಜನ್ಯವನ್ನ ಎಸಗುವಂತ ಪ್ರಮೇಯ ಏನಿತ್ತು, ಈ ಒಂದು ದೂರನ್ನ ನಾವು ಈಗಾಗಲೇ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ದೂರು ನೀಡಿದ್ದೇವೆ. ಪೊಲೀಸ್ನವರ ಮಧ್ಯಪ್ರವೇಶದಿಂದಾಗಿ ನಮಗೂ ಕೂಡ ಕಿರಿಕಿರಿ ಆಗ್ತಾ ಇದೆ ಮತ್ತು ಅವರು ಬೆದರಿಸುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ ಅಂತೇಳಿ ಮಾಲೀಕರು ಹಾಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳು ಆರೋಪವನ್ನು ಮಾಡಿರುವಂತಹ ಆ ಒಂದು ಪತ್ರಿಕಾಗೋಷ್ಠಿಯ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ನಮ್ಮ ಹೆಸರು ಜಯಪ್ರಕಾಶ್ ಅಂತ. ನಾವಿಲ್ಲಿ ಟೀ ಅಂಗಡಿ ಮಾಡಿದ್ವಿ. ನಾವು ಬದುಕಾಗ ದಾರಿ ಇಲ್ಲ ಅಂದ್ರೆ ಹರೀಶ್ ರೆಡ್ಡಿ ಅವ್ರಿಗೆ ಗೆಲ್ಲಿದ್ವಿ. ಸ್ವಲ್ಪ ಅಂಗಡಿ ಮಾಡ್ಕೊತೀವಿ, ವ್ಯಾಪಾರ ಮಾಡ್ಕೊಂಡಾಗ ಸರಿ ಮಾಡ್ಕೊಳ್ರಪ್ಪ, ನೀವು ಈ ಜಾಗ ನೋಡ್ಕೊಳ್ರಿ, ಯಾರನ್ನ ಬಂದರೆ ನಮ್ಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಕೊಡಬೇಕು ಹಂಗಂತ ಹೇಳಿದ್ರು. ಸರಿಯಣ್ಣ ಹಂಗಂತ ಹೇಳ್ಬಿಟ್ಟು ನಾವು ಅಲ್ಲಿ ವ್ಯಾಪಾರ ಮಾಡ್ತಾಯಿದ್ವಿ 15 ವರ್ಷದಿಂದ. ಅವತ್ತು 1ನೇ ತಾರೀಕು ಯಾರೋ ಬಂದಿದ್ರು, ಪೊಲೀಸ್ ಸಾಹೇಬರು ಮತ್ತೆ ಹೋದ 5-6 ಜನ ಬಂದಿದ್ರು. ನಮಗೆ ಯಾರು ಏನೋ ನಮ್ಗೆ ಗೊತ್ತಿಲ್ಲ, ನಾವು ಮುಂದೆ ನೋಡಿಲ್ಲ. ನಾವು ಅಣ್ಣವರಿಗೆ ಫೋನ್ ಮಾಡಿ ಹೇಳಿದ್ವಿ, ಈ ಥರ ಯಾರೋ ಬಂದಿದ್ದಾರೆ ಹಂಗದ. ಸರಿ ಆಯ್ತಪ್ಪ, ಯಾರು ಬಂದಿದ್ರು ನಿಮ್ಗೆ ವೀಡಿಯೋ ಮಾಡಿ ಕಳಿಸಿ, ಯಾರು ನಾವು ನೋಡ್ಕೊತೀವಿ ಹಂಗಂತ ಹೇಳಿದರು. ಸರಿ ಅಂತ ನಾವು ವೀಡಿಯೋ ಮಾಡಿದ್ವಿ. ಅವತ್ತು ವೀಡಿಯೋ ಮಾಡುವಾಗ ಅವ್ರ ಪೊಲೀಸ್ ಸಾಹೇಬ್ರ ಜೊತೆಗೆ ಒಂದು 5-6 ಜನ ಇದ್ದರು. ನೋಡ್ಬಿಟ್ಟು ಸರ್ ನಮ್ಮ ಯಾರೋ ವೀಡಿಯೋ ಮಾಡ್ತಾರೆ ಹಂಗಂತ ಹೇಳಿದರು. ಕರೆದ್ಬಿಟ್ಟು ಅಲ್ಲಿ PG ಇದೆ ವಾರ್ಡ್, PGಯಲ್ಲಿ ಹೊಡೆದ್ರು. ನಾವು ಹೇಳಿದ್ವಿ, ಸರ್ ನಮ್ಗೆ ಗೊತ್ತಿಲ್ಲ ಸರ್, ನಾವು ಈ ಥರ ಹೇಳಿದ್ರು, ನಾವು ಮಾಡಿದ್ವಿ, ತಪ್ಪಾಯಿತು, ಬಿಟ್ಬಿಡಿ ಸರ್ ಹಂಗಾದ್ರೆ. ಇಲ್ಲ ಹಂಗಂತ ಹೇಳ್ಬಿಟ್ಟು ಹೊಡೆದ್ಬಿಟ್ಟು ನನ್ನ ಹತ್ರ ಇರೋ ಮೊಬೈಲ್ ಕುತ್ಕೊಂಡು ಹೋಗ್ಬಿಡು, ಎಷ್ಟು ಕೇಳಿದ್ರು ಕೊಟ್ಟಿಲ್ಲ, ನೀವು ಯಾರನ್ನೇ ಕರ್ಕೊಂಬರ್ರಿ, ನಾವು ಆಮೇಲೆ ಕೊಡ್ತೀವಿ, ಅಷ್ಟು ಕೊಡಲ್ಲ ಹಂಗಂತ ಹೇಳ್ಬಿಟ್ಟು ಹೋದರು. ನಾವು ಅಣ್ಣವ್ರ ಹತ್ರ ಹೇಳಿದ್ವಿ. ಅಣ್ಣವರು ಇವ್ರು ಸಾಹೇಬರು ಇವರೆಲ್ಲ ಕರ್ಕೊಂಬಂದಿದ್ದಾರೆ, ನಾವು ಬಿಡ್ಸ್ಕೊಡ್ತೀವಿ, ನಾವು ನೋಡ್ಕೊತೀವಿ, ಹೆದರಿಕೆ ಬೇಡ ಹಂಗೆ ಅಂತ ಧೈರ್ಯ ಕೊಟ್ಟಿದ್ದಾರೆ. ಯಾರು ನಿಮ್ಮನ್ನು ಹೊಡೆದಿದ್ದಾರೋ ಪೊಲೀಸರು ಇಲ್ಲ ಅವ್ರ ಜೊತೆ ಇದ್ದವರು? ಸರ್ ಸಾಹೇಬರು ಎಲ್ಲ ಜೊತೆ ಇರೋರು. ಅವರು ಹೊಡೆದ್ರಾ? ಜೊತೆ ಇದ್ದವರು ಎಷ್ಟು ಜನ ಇದ್ರು ಅವರು? ಸರ್ 4 ಜನ ಇದ್ರು ಸರ್, 4 ಜನ ಇದ್ರು. ಅವರು ಯಾರಂದ್ರೆ ನಮ್ಗೆ ಗೊತ್ತಿಲ್ಲ. ಅವರೆಲ್ಲ ಯಾರು ಯೂನಿಫಾರ್ಮ್ ಇದ್ದಿಲ್ಲ? ಎಲ್ಲ ಇವರು ಸಾಹೇಬರು ಯೂನಿಫಾರ್ಮ್ ಇದ್ದಿದ್ರು, ಮಿಕ್ಕಿ ಜನ ಯೂನಿಫಾರ್ಮ್ ಇಲ್ಲ. ಮಿಕ್ಕಿ ಜನ ಯಾರು ಎಲ್ಲ ಒಂದೇ ಗಾಡಿ ಬಂದ್ರಾ? ಎಲ್ಲ ಒಟ್ಟಿಗೆ ಬಂದಿದ್ರು ಸರ್. ಒಂದೇ ಗಾಡಿ? ಗೌರ್ಮೆಂಟ್ ಗಾಡಿನ ಇಲ್ಲ ಪ್ರೈವೇಟ್ ಗಾಡಿ? ಅವರು ಸಾಹೇಬರು ಗೌರ್ಮೆಂಟ್ ಗಾಡಿಯಲ್ಲಿ ಬಂದಿದ್ರು, ಅವರು ಎಲ್ಲ ಒಂದು 5-6 ಜನ ಒಂದೇ ಗಾಡಿಯಲ್ಲಿ ಬಂದಿದ್ರು ಸರ್. ಹೋದಾಗ 2016ರಿಂದನೂ ಕೇಸ್ ನಡೀತಾ ಇದೆ ಈ ಪ್ರಾಪರ್ಟಿ ವಿಚಾರದಲ್ಲಿ. 2016ರಿಂದ ಕೇಸ್ ನಡೆದಾಗ ಏನಾಗುತ್ತೆ, ಸೊ ಫಸ್ಟು 2016ನಲ್ಲಿ ಒಂದು ಸೂಟ್ ಹಾಕ್ಕೋತಾರೆ, ಇಂಜೆಕ್ಷನ್ ಸೂಟ್. ಸೊ ಇಂಜೆಕ್ಷನ್ ಸೂಟು ಏನು ಇದಾಗಲ್ಲ ಅಂದ್ಬಿಟ್ಟು ಮತ್ತೆ ಏನು ಮಾಡ್ತಾರೆ, ಇಂಜೆಕ್ಷನ್ ಸೂಟ್ನ ರಿಟರ್ನ್ ತಗೊಂಡು ಮತ್ತೆ 2020ರಲ್ಲಿ ಡಿಕ್ಲರೇಷನ್ ಸೂಟ್ ಹಾಕ್ತಾರೆ. ಡಿಕ್ಲರೇಷನ್ ಸೂಟ್ ಹಾಕ್ಕೊಂಡ್ಮೇಲೆ ಅಲ್ಲಿಂದ ಇಲ್ಲಿ ತನಕನೂ ಕೇಸು ಇದಾಕ್ಕೊಂಡೇ ಬರುತ್ತೆ. ಬಟ್ 1992ರಲ್ಲಿ ವಿಲ್ ಮಾಡದ ಮುನ್ರಾಮ್ ರೆಡ್ಡಿ ಅವರು ಕೇಸ್ ಹಾಕ್ಕೊಂಡಾಗ ಲಾಸ್ಟ್ಗೆ 2022 ಡಿಸೆಂಬರ್ 12 ಆವತ್ತೇನಾಗುತ್ತೆ, ಇವ್ರಿಗೆ ಇದು ಇಂಜೆಕ್ಷನ್ ಆರ್ಡರ್ ಸಿಗ್ತದೆ. ಯಾರಿಗೆ? ಮುನ್ರಾಮ್ ರೆಡ್ಡಿ ಅವ್ರಿಗೆ ಇಂಜೆಕ್ಷನ್ ಆರ್ಡರ್ ಸಿಗ್ತದೆ. ಈ ಇಂಜೆಕ್ಷನ್ ಆರ್ಡರ್ ಸಿಕ್ಕಿದ ಮೇಲೆ ಏನು ಮಾಡ್ತಾರೆ, ಇದೆಲ್ಲನೂ ಅವತ್ತಿಂದ ಇವತ್ತವರೆಗೂ ಒಂದು 20 ವರ್ಷದಿಂದನೂ ಇವ್ರು ಯಾರಿಗೆ ಪೊಸಿಷನ್ ಬಿಟ್ಕೊಟ್ಟಿರೋ. ಆಮೇಲೆ ಏನಾಗ್ತದೆ, 22ರಲ್ಲಿ ಸಿಕ್ಕಿದ ಮೇಲೆ ಪುನಃ ಏನು ಮಾಡ್ತಾರೆ, ಅವರು ನಮಗೆ ವಾದ ವಿವಾದ ನಡೀತದೆ. ವಾದ ವಿವಾದ ನಡೆದ ಮೇಲೆ ಪುನಃ ಹೈಕೋರ್ಟ್ಗೆ ಸಬ್ಜೆಕ್ಟ್ ಟು ದ ಅಲ್ಟಿಮೇಟ್ ಡಿಸಿಷನ್ ಆಫ್ ದ ಸೂಟ್, ಅಂದರೆ ಈ ಸೂಟ್ ಏನು ಡಿಸಿಷನ್ ಆಗುತ್ತೋ ಅಲ್ಲಿವರೆಗೂ ಇರಬೇಕು ಅಂತ ಹೇಳ್ತಾರೆ. ಆದರೆ ಇವ್ರೇನು ಮಾಡ್ತಾರೆ, ಪದೇ ನಮ್ಮ ಎಲ್ಲ ದಾಖಲಾತಿಗಳು ಇದೆ ಸರ್, ನಿಮಗೆಲ್ಲನೂ ದಾಖಲಾತಿಗಳೆಲ್ಲ ತಮಗೆಲ್ಲ ಒಂದು ಸೆಟ್ ಕೊಡ್ತೀನಿ, ಎಲ್ಲ ದಾಖಲಾತಿಗಳಿದ್ದಾವೆ. ಈಗ ಕೇಸು ಪ್ರೆಸೆಂಟ್ ಪೆಂಡಿಂಗ್ ಇರೋದ್ರಿಂದ ಇವರು ಸಿವಿಲ್ ಮ್ಯಾಟ್ರಿಗೆ ಒಂದು ಯಾಕೆ ಎಂಟ್ರಿಫೇರ್ ಆಗ್ತಾಯಿದ್ದಾರೆ ಈ ಪೊಲೀಸ್ನವರು ಅನ್ನೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ. ಅರ್ಥ ಆಯ್ತಾ? ಈಗ DC ಸಾಹೇಬ್ರ ಹತ್ರ ಹೋದ್ವಿ, ಅವರು ಆರ್ಡ್ರ್ ಕಾಪಿ ನೋಡಿ ಓಕೆ ಅಂದರು. ನಮ್ಮ ಇನ್ಸ್ಪೆಕ್ಟ್ರ್ ಹತ್ರ ಹೋದ್ವಿ,
ಅವರು ಆರ್ಡ್ರ್ ಕಾಪಿ ನೋಡಿ ಆಯಿತು ಪೊಲೀಸ್ ಪ್ರೊಟೆಕ್ಷನ್ ತೊಗೊಬನ್ನಿ ಅಂತ ಹೇಳಿದ್ರು ಅವರು. ನಮಗಾಗಲಿ ನಿಮ್ಗಾದ್ರೆ ಮೊನ್ನೆ 1ನೇ ತಾರೀಕು ACP ಒಬ್ರು ಏನು ಮಾಡ್ತಾರೆ, ಇಲ್ಲಿ ನಮ್ಮ ಹರೀಶ್ ರೆಡ್ಡಿ ಅವ್ರನ್ನ ಕೇಳ್ಕೊಂಡು ಪಾಪ ಬಡಬಗ್ಗರು ಜಾಗಗಳು ಹಾಕ್ಕೊಂಡು ಇಲ್ಲಿ ಏನೋ ಜಮೀನು ಖಾಲಿ ಇದೆ, ಏನೋ ಹೊಟ್ಟೆಪಾಡಿಗೆ ಏನೋ ಮಾಡ್ಕೋತೀವಿ ಅಂತ ಹೇಳಿದ್ದಕ್ಕೆ ಇಲ್ಲಿ ಒಂದು 10-15 ಜನ ಬಡಪಾಯಿಗಳು ಪಾಪ ಅಂಗಡಿಗಳು ಹಾಕ್ಕೊಂಡಿದ್ದಾರೆ. ಅಂಗಡಿಗಳು ನೀವು ನೋಡ್ಬೋದು, ಚಿಕ್ಕ ಬಂಡಿಗಳು ಹಾಕ್ಕೊಂಡಿದ್ದಾರೆ, ತೊಳ್ಳ ಬಂಡಿಗಳು. ಅಲ್ಲಿ ಬಂದಾಗ ನಮ್ಮ ತೊಳ್ಳ ಬಂಡಿ 1ನೇ ತಾರೀಕು ಬಂದಾಗ ಈ ಥರ ಪೊಲೀಸವರು ಅವ್ರ ಜೊತೆಗೆ ಒಂದು 5-6 ಜನ ಯಾರು ಬಂದಿದ್ದಾರೆ ಅಂತ ಹೇಳ್ತಾರೆ. 5-6 ಜನ ಬಂದಾಗ ಇವ್ರೇನು ಮಾಡ್ತಾರೆ, ಒಂದು ಫೋನ್ ಮಾಡ್ತಾರೆ ನಮ್ಮ ಹರೀಶ್ ರೆಡ್ಡಿ ಅವರು. ಅಲ್ಲಿ ಇರ್ತಕ್ಕಂಥವ್ರು ಒಬ್ಬರು ಟೀ ಅಂಗಡಿ ಹಾಕಿದ್ದಾನೆ, ಯಾರೋ ಜಯಪ್ರಕಾಶ್ ಅಂತ ಇಲ್ಲಿದ್ದಾರೆ ನೋಡಿ, ಜಯಪ್ರಕಾಶ್ ಅಂದ್ಬಿಟ್ಟು. ಇವ್ರೇನು ಮಾಡ್ತಾರೆ, ಯಾರೋ ಬಂದಿದ್ದಾರೆ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ತಾರೆ. ಒಂದು ವೀಡಿಯೋ ಮಾಡಬೇಕಾದ್ರೆ ಜೊತೆಲಿರೋರು ಯಾರೋ ಹೇಳಿದ್ದಾರೆ, ವೀಡಿಯೋ ಮಾಡಬೇಕಾದ್ರೆ ಅವ್ರನ್ನೇನು ಮಾಡಿದ್ದಾರೆ, ಎಲ್ಲ ಬಂದು ಸ್ಪಾಟೆಲ್ಲ ನೋಡಿದ್ದಾರೆ. ACP ಮತ್ತು ಅವರ ಜೊತೆಲಿರ್ತಕ್ಕಂಥ ಇದೇ ಇಮಾನಿನ ಕಲ್ಲಿದ್ದು ಆಮೇಲೆ ಇವರು ಜಗನ್ನಾಥ್ ಅಂದ್ಬಿಟ್ಟು ದಲಿತ ಸೇನೆ ರಾಜ್ಯಾಧ್ಯಕ್ಷ. ಅವರು ರಾಜ್ಯಾಧ್ಯಕ್ಷ ಅಂತ ಅಂದ್ಬಿಟ್ಟು ದಲಿತ ಸೇನೆ ಅಂತ ಇದು ಮಾಡಿಬಿಟ್ಟು, ಈಗ ನಾನು ಒಂದು ಎಸ್ ಟಿ ಆಗ್ಬಿಟ್ಟು ಬಂದು ಅವರು ಕಾನೂನು ಬಾಹಿರವಾಗಿ ಅವ್ರ ಪರವಾಗಿ ನಿಂತ್ಕೊಂಡು ಕೋರ್ಟ್ಗೂ ಏನು ಕಿಮ್ಮತ್ತೊಂದು ಬೆಲೆ ಕೊಡಿದೆ, ಕಾನೂನಿಗೊಂದು ಅವಕಾಶ ಕೊಡಿದೆ, ಕಾನೂನಿಗೊಂದು ಮರ್ಯಾದೆ ಕೊಡಿದೆ. ಡೈರೆಕ್ಟ್ ಅವ್ರು ಬಂದು ಅವ್ರ ಪರವಾಗಿ ನಿಂತ್ಕೊಂಡು ನಾನು ಬಿಡಿಸ್ಕೊಡ್ತೀನಿ ಜಾಗ, ಯಾವನೇ ಬರಲಿ ಏನೇ ಬರಲಿ ನಾನು ಬಿಡಿಸ್ಕೊಡ್ತೀನಿ ಅಂತಂದ್ಬಿಟ್ಟು ಯಾರು ಇದೇ ಜಗನ್ನಾಥ್ ಅವರು ದಲಿತ ಸೇನೆ ರಾಜ್ಯಾಧ್ಯಕ್ಷರು ಅವ್ರು ನಿಂತಿದ್ದಾರೆ. ಸೊ ಅವರು ಮುಂದಿನ ದಿನಗಳಲ್ಲಿ ಕಾನೂನು ಬೆಲೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಒಂದು. ಎರಡನೇದು ಬಂದ್ಬಿಟ್ಟು ಇವರು ಜಯಪ್ರಕಾಶ್ ಅವ್ರನ್ನ ವೀಡಿಯೋ ಮಾಡೋಕ್ಕೆ ಹೋದಾಗ ಇವರೆಲ್ಲರೂ ಯಾರೋ ಇದೇ ACP ಸತೀಶ್ ಅವರು ಮತ್ತು ಇವರು ದಲಿತ ಸೇನೆ ಜಗನ್ನಾಥ್ ಅವರು ಮತ್ತು ಈ ಪ್ರಾಪರ್ಟಿ ಇದು ಒಂದು ಡಿಪೆಂಡ್ ನಂಬರ್ 23 ಸೈಯದ್ ಹುಮಾಯೂನ್ ಖಲೀದ್ ಅಂತಂದು ಇವ್ರು ಮೂವರು ಮತ್ತು ಅವ್ರ ಜೊತೆಗೆ ಒಂದು 5-6 ಜನ ಇವರು ವೀಡಿಯೋ ಮಾಡೋರನ್ನ ಕರ್ಕೊಂಡೋಗ್ಬಿಟ್ಟು ಅವ್ರ PG ಇದೆ ಅಲ್ಲೊಂದು, ಆ PG ಒಳಗಡೆ ಕರ್ಕೊಂಡೋಗ್ಬಿಟ್ಟು ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಪಾಪ ಒಂದು ಟೀಮ್ ಮಾರೋರು ಇವರು, ಏನೋ ಒಂದು ಬಡವರು ಏನೋ ಒಂದು ಇದಾಗಲಿ ಅಂತ ಅಂದ್ಬಿಟ್ಟು ಇವರು ಪ್ರಾಪರ್ಟಿ ಮುಂದೆ ಏನೋ ಖಾಲಿ ಇದೆ ಹಾಕ್ಕೊಳ್ಳಿ ಅಂತ ಹೇಳಿರೋರು ಒಂದು ಟೀ ಅಂಗಡಿ ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಹಲ್ಲೆ ಮಾಡಿದ್ದಾರೆ. ಅವರು ಹಲ್ಲೆ ಮಾಡಿದಾಗ ನಮ್ಗೆ ವಿಚಾರ ಗೊತ್ತಾಗಿ ಹಲ್ಲೆ ಮಾಡಿಬಿಟ್ಟು ಮೊಬೈಲು ACP ಅವ್ರು ಕಿತ್ಕೊಂಡೋಗಿದ್ದಾರೆ. ಮೊಬೈಲು ಅವ್ರ ಹತ್ರನೇ ಇದೆ ಯಾರ್ದು ಜಯಪ್ರಕಾಶ್ ಅವ್ರ ಮೊಬೈಲ್ ಅವ್ರ ಹತ್ರನೇ ಇದೆ. 1/4/2026 ಮೊನ್ನೆ 1ನೇ ತಾರೀಕು ಸಂಜೆ 7 ಗಂಟೆಯಲ್ಲಿ. ಆ ಟೈಮಲ್ಲಿ ಎಲ್ಲರೂ ಬರ್ತಾರೆ, ಅವರು ಜೀಪಲ್ಲಿ ಬರ್ತಾರೆ, ಇವ್ರು ಜಗನ್ನಾಥ್ ಕಾರ್ ಬಂದಿದೆ, ಅದೆಲ್ಲ ಕೊಡ್ತೀನಿ ನಿಮಗೆ, ಎಲ್ಲ ವೀಡಿಯೋಸ್ ನಮ್ಮ ಹತ್ರ ಇದೆ, ಕೊಡ್ತೀನಿ ನಿಮಗೆ ತಮಗೆ. ಇದೆಲ್ಲ ಆದಮೇಲೆ ನಾವೇನು ಮಾಡ್ತೀವಿ, ಇವ್ರಿಗೆಲ್ಲ ಇಷ್ಟು ತೊಂದರೆ ಕೊಟ್ಟಿರುವಾಗ ಕಾನೂನಿಗೆ ಯಾರು ಬೆಲೆ ಕೊಡಲ್ವಲ್ಲ, ನಾವೇನು ಮಾಡೋಣ, ಕಾನೂನು ವಿರುದ್ಧ ಹೋರಾಟ ಮಾಡಲೇಬೇಕಲ್ವ. ನಾವೇನು ಮಾಡ್ತೀವಿ, ನಮ್ಮ ಎಲ್ಲರನ್ನೂ ಇದು ಮಾಡಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಗೋವಿಂದಣ್ಣ ಕರ್ಕೊಂಡು, ಅಣ್ಣ ನಮ್ಗೆ ಹಿಂಗೆಲ್ಲ ತೊಂದರೆ ಆಗ್ತಾಯಿದೆ, ನಾನು ಇದು ಮಾಡಿದ್ದೀನಿ ಬನ್ನಿ, ಇಷ್ಟೆಲ್ಲನೂ ಅವ್ರನ್ನೆಲ್ಲ ಕರ್ಕೊಂಡು ನಾವು ಹೋಗ್ತೀವಿ. ಎಲ್ಲಿಗೆ ಹೋಗ್ತೀವಿ, ಇವ್ರಿಗೆ ಅನ್ಯಾಯ ಆಗಿದೆಯಲ್ಲ, ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ, ಇವ್ರನ್ನೆಲ್ಲ ಕರ್ಕೊಂಡು ನಾವೇನು ಮಾಡ್ತೀವಿ, 29 ಜನದ ಪರವಾಗಿ ಅವನೊಬ್ಬ ಬಂದ್ಬಿಟ್ಟು ನಮಗೆ ಎಲ್ಲರನ್ನೂ ಪೊಲೀಸ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಕೊಂಡು ಇವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ. ಸರ್, ಇಲ್ಲಿ ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಒಂದು 20-25 ವರ್ಷದಿಂದ ಈ ಜಾಗ ಹೇಗಿದೆಯೋ ಹಾಗೇ ಇದೆ, ಅಂದರೆ ವ್ಯಾಜ್ಯದಲ್ಲಿದೆ. ದಾವ್ಯಾನಲ್ಲಿರಬೇಕಾದ್ರೆ ಇದು ಆವತ್ತಿಂದನೂ ಇದೇ ಥರ ಇದೆ, ಅದು ನಡ್ಕೊಂಡು ಹೋಗ್ತಾ ಇದೆ ಅವ್ರಿಗೂ ಇವ್ರಿಗೂ. ಕೋರ್ಟಲ್ಲಿರಬೇಕಾದ್ರೆ ವಿಚಾರ ಅದು ಬೇರೆ, ಈಗ ಎಲ್ಲರೂ ಹೇಳಿದ್ದಾರೆ, ನಾನು ಅದನ್ನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಸರ್, ನನ್ನದು ಕ್ವಶನ್ ಏನಪ್ಪ ಅಂದರೆ, ಇವತ್ತಿನ ಈ ಸಮಾಜದಲ್ಲಿ ಸಮಾನತೆಗೋಸ್ಕರ ಓಡಾಡ್ತಾ ಇದ್ದೀವಿ ನಾವು ಇನ್ನೂ. ಅಂಥ ಈ ಸಮಾಜದಲ್ಲಿ ನಮ್ಮ ಸಂಘಟನೆಗಳ ಹೆಸರು ಹೇಳ್ಕೊಂಡು, ಬಾಬಾ ಸಾಹೇಬರ ಹೆಸರು ಹೇಳ್ಕೊಂಡು, ಅವರ ಹೆಸರಿಗೆ ಮಸಿ ಬಳಿಯತಕ್ಕಂಥ ಕೆಲಸಗಳು ನಮ್ಮ ಸಂಘಟನೆಯವರೇ ಅವ್ರ ಹೆಸರನ್ನ ಹೇಳ್ಕೊಂಡು ಮಾಡ್ತಾರೆ ಅಂದಾಗ ನಮಗೆಲ್ಲ ಒಂದು ಕಡೆ ದುಃಖ ಆಗುತ್ತೆ ಸರ್. ನಾವು ಬಾಬಾ ಸಾಹೇಬರ ಅನುಯಾಯಿಗಳಾಗಿ ನಾವು ಸಮಾಜನ ತಿದ್ದುವಂಥ ನಿಟ್ಟಿನಲ್ಲಿರಬೇಕಾದ್ರೆ ಸಮಾಜನ ಮತ್ತೆ ಹಾಳು ಮಾಡೋ ಅಂಥ ಕೆಲವು ಏನು ಈ ಬಲಾಢ್ಯ ಶಕ್ತಿಗಳು, ಈ ಹಣ ಶಕ್ತಿಗಳನ್ನ ಇವರೆಲ್ಲ ಸೇರಿ ಕೆಲವ್ರನ್ನ ಉಪಯೋಗಿಸ್ಕೊಂಡು ಸಮಾಜನ ಮತ್ತೆ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋಂಥ ಒಂದು ವಿಷಯ ಗೊತ್ತಾದಾಗ ನಮಗೆ ತುಂಬ ದುಃಖ ಆಗುತ್ತೆ. ಬಾಬಾ ಸಾಹೇಬರ ಹೆಸರು ಹೇಳ್ಕೊಂಡು ನೀವು ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವರು ನಮಗೆಲ್ಲ ದೇವರಿದ್ದಂಗೆ, ನಮ್ಗೆ ಇವತ್ತು ಜೀವನ ಮತ್ತು ಜೀವ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಅವರ ಹೆಸರಿನಲ್ಲಿ ಮೋಸ, ಈ ದೊಗಾಕೋರ, ಈ ಥರ ಈ ಬಲಾಢ್ಯ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು, ಹಣನ ಉಪಯೋಗಿಸ್ಕೊಂಡು ಸಮಾಜಕ್ಕೆ ಕೆಟ್ಟ ಉದ್ದೇಶ ಕೊಡಬೇಡಿ ಸಂಘಟನೆಯವರು. ಕೆಲವು ನಾನು ಎಲ್ಲ ಸಂಘಟನೆಯವ್ರಿಗೆ ಹೇಳಲ್ಲ, ಕೆಲವು ಸಂಘಟನೆಗಳು ಬರೀ ಐಡೆಂಟಿ ಕಾರ್ಡ್ಗೋಸ್ಕರ
ಪ್ರತಿಬಿಂಬಿಸ್ತಾ ಇರ್ತಕ್ಕಂಥ ರಾಜ್ಯಾಧ್ಯಕ್ಷ ಸಂಘಟನೆಗಳು ದಯಮಾಡಿ ಹೇಳ್ತೀನಿ, ನೀವು ಪರ್ಸ್ನಲ್ಲಾಗಿ ಏನಾದರೂ ಮಾಡ್ಕೊಳ್ಳಿ, ಬಾಬಾ ಸಾಹೇಬರ ಹೆಸರನ್ನು ಯೂಸ್ ಮಾಡಿಕೊಂಡು ದೌರ್ಜನ್ಯ ಮಾಡಬೇಡಿ ಅಂತ ನಾ ಈ ಮೀಡಿಯಾ ಮುಖಾಂತರ ಅವರಲ್ಲಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.